ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಉದ್ದದ ಮೆಹಂದಿ ಬಿಡಿಸಿ ದಾಖಲೆಯನ್ನ ಬರೆದ ಮಂಡ್ಯದ ಹಳ್ಳಿ ಹುಡುಗ. ಮೆಹಂದಿ ಬಿಡಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ರೆಕಾರ್ಡ್ ಸಾಧನೆಯನ್ನ ಮಾಡಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ನೆಲಮನೆ ಗ್ರಾಮದ ಕೀರ್ತಿಯ ಮೆಹಂದಿ ಕಲೆ ದಾಖಲೆ ಪುಸ್ತಕಕ್ಕೆ ಬಂದಿರುವಂಥದ್ದು. 100 ಅಡಿ ಉದ್ದ ಹಾಗೂ 1.57 ಅಗಲದ ಕಾಗದದ ಮೇಲೆ ಮೆಹಂದಿಯ ಚಿತ್ತಾರವನ್ನ ಬಿಡಿಸಿ ದಾಖಲೆಯನ್ನ ಬರೆದಿದ್ದಾರೆ. ಸತತ 20 ಗಂಟೆಗಳ ಕಾಲ ಮೆಹಂದಿ ಬಿಡಿಸಿದ ಯುವತಿ ಕೀರ್ತಿ ವಿಟಿಯು ಕಾಲೇಜಿನಲ್ಲಿ ಎಂಟೆಕ್ ವ್ಯಾಸಂಗವನ್ನ ಕೀರ್ತಿ ಮಾಡ್ತಾ ಇರ್ತಾರೆ. ಯೂಟ್ಯೂಬ್ ನೋಡಿ ಮೆಹಂದಿ ಬಿಡಿಸೋದನ್ನ ಕೀರ್ತಿ ಕಲ್ತಿದ್ರು. ಮೆಹಂದಿ ಕಲೆಯಲ್ಲಿ ಸಾಧನೆಗೈದ ಗ್ರಾಮೀಣ ಪ್ರತಿಭೆಗೆ ಎಲ್ಲರೂ ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕೀರ್ತಿಯ ಈ ಸಾಧನೆ ವಿಶ್ವ ದಾಖಲೆಗೆ ಸೇರಲೆಂದು ಗ್ರಾಮಸ್ಥರು ಹಾರೈಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸಾಧನೆಗೆ ಸಹಕಾರವನ್ನ ನೀಡಿದ ಕಾಲೇಜಿನ ಅಧ್ಯಾಪಕರು, ಸ್ನೇಹಿತರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಕೀರ್ತಿ. ನಾನು 100 ಫೀಟ್ ಬೈ 1.5 ಫೀಟ್ ಕ್ಲಾತ್ ಮೇಲೆ ಮೆಹಂದಿ ಹಾಕಿದ್ದೀನಿ. ಅದಕ್ಕೆ ನನಗೆ ಕಾಲೇಜಲ್ಲಿ ತುಂಬಾ ಸಪೋರ್ಟ್ ಇತ್ತು. ಫ್ರೆಂಡ್ಸ್ 2 ದಿನ ಕೂಡ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದಾರೆ. ಏಕೆ ಅಂದ್ರೆ ಅದು ವಿಡಿಯೋ ಶೂಟ್ ಮಾಡ್ಬೇಕಿತ್ತು. 20 ಅವರ್ಸ್ ವಿಡಿಯೋ ಶೂಟ್. ನಾನು 20 ಅವರ್ಸ್ ಅಲ್ಲಿ ಮೆಹಂದಿ ಹಾಕಿದ್ದು. 20 ಅವರ್ಸ್ ವಿಡಿಯೋ ಶೂಟ್ಸ್ ಆಗ್ಲಿ, ಮೆಹಂದಿ ಕೊಂಚ ಕಟ್ ಮಾಡ್ಕೊಳ್ಳೋದಾಗ್ಲಿ, ಪ್ರತಿಯೊಂದು ನನ್ನ ಫ್ರೆಂಡ್ಸ್ ಅಂಡ್ ನನ್ನ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ನಾನು ಇಂಜಿನಿಯರಿಂಗ್ ಮಾಡ್ಬೇಕಿದ್ದಾಗಲೇ ಇದು ಮೆಹಂದಿ ಅಂತ ಸ್ಟಾರ್ಟ್ ಮಾಡಿದ್ದು. ಮೆಹಂದಿ ಆರ್ಟ್ ಮೇಲೆ ನನಗೆ ಇಂಟ್ರೆಸ್ಟ್ ಬಂದಿದ್ದು ಇಂಜಿನಿಯರಿಂಗ್ ಮಾಡ್ಬೇಕಿದ್ರೆ. ಆ ಕಲೆನ ನಾನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಟೈಮ್ ಸಿಕ್ತಾಗೆಲ್ಲ ಅಸೈನ್ಮೆಂಟ್ಸ್, ರೆಕಾರ್ಡ್ಸ್ ಮಧ್ಯೆ ಕೂಡ ಟೈಮ್ ಸಿಕ್ತಾಗೆಲ್ಲ ಒಂದು ರೆಕಾರ್ಡ್ ಇಟ್ಕೊಂಡಿದೀನಿ. ಅಂಡ್ ರೆಕಾರ್ಡ್ ಬುಕ್ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡೆ ನಾನು ಮೆಹಂದಿಗೆ ಇಂಟ್ರೆಸ್ಟ್ ಮಾಡ್ಕೊಂಡು ಒಂದು ವರ್ಷದಿಂದ ನಾನು ಪ್ರೊಫೆಷನಲ್ ಮೆಹಂದಿ ಆರ್ಟಿಸ್ಟ್ ಆಗಿ ಅಂಡ್ ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ, ಆಸ್ ಎ ಸ್ಟೂಡೆಂಟ್ ಆಗಿ ಕೂಡ. ಸರ್ ಆರ್ಟ್ ಅಂದ್ರೆ ತುಂಬಾ ಇಷ್ಟ ಸರ್. ಚಿಕ್ಕ ವಯಸ್ಸಿಂದ ಡ್ರಾಯಿಂಗ್ಸ್ ಅದೆಲ್ಲ ಸ್ಕೂಲ್ ಕಡೆಯಿಂದ ಮಾಡ್ತಿದ್ವಿ. ಬಟ್ ಇದು ಇಂಜಿನಿಯರಿಂಗ್ ಮಾಡ್ಬೇಕಿದ್ರೆ ನನ್ನ ಫ್ರೆಂಡ್ ಕೈ ಮೇಲೆ ಮೆಹಂದಿ ಹಾಕಿ ಅದು ನನ್ನ ಕೈಲಿ ಇಷ್ಟು ಚೆನ್ನಾಗಿ ಮೆಹಂದಿ ಬರುತ್ತಾ ಅಂತ ಅವತ್ತೇ ಗೊತ್ತಾಗಿದ್ದು. ಅಂಡ್ ಅವತ್ತಿಂದ ನಾನು ಮೆಹಂದಿ ಹಾಕೋದನ್ನ ಸ್ಟಾರ್ಟ್ ಮಾಡಿ ಕಲ್ತ್ಕೊಂಡು, ಅಂಡ್ ನಾನು ಯಾರ ಹತ್ರನೂ ಹೋಗಿ ಕೂಡ ಮೆಹಂದಿ ಕಲ್ತ್ಕೊಂಡಿಲ್ಲ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ಸ್ ಅಲ್ಲಿ ನೋಡ್ಕೊಂಡು ಪ್ರತಿದಿನ ಟೈಮ್ ಸಿಕ್ತಾಗೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಮೆಹಂದಿ ಆರ್ಟಿಸ್ಟ್ ಆಗಿ ಸರ್ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಪ್ರೆಸೆಂಟ್ ರೆಕಾರ್ಡ್ ಲಕ್ಷ್ಮೀ ರಾಮಚಂದ್ರ ನಾಯ್ಕ್ ಉತ್ತರ ಕರ್ನಾಟಕದ ಹುಡುಗಿ 24 ಗಂಟೆ ಟೈಮ್ ಅಲ್ಲಿ 39 ಅಡಿ ಹಾಕಿದ್ರು. ಅವ್ರನ್ನ ನಾನು ಬೀಟ್ ಮಾಡಬೇಕು, ಅವ್ರನ್ನ ಇನ್ಸ್ಪಿರೇಷನ್ ಆಗಿ ನಾನು 100 ಫೀಟ್ ಕೀರ್ತಿಯನ್ನ ಹೆಸರಿಗೆ ಕೀರ್ತಿ ತರುವಂತಹ ಹೆಮ್ಮೆ ಆದಂತ ಕೆಲಸನೇ ಮಾಡಿದಾಳೆ. ಬಟ್ ನಮ್ಮೂರು, ನಮ್ಮ ತಾಲೂಕು ಮತ್ತೆ ನಮ್ಮ ಮಂಡ್ಯ ಜಿಲ್ಲೆನಲ್ಲೇ ಇದು ಮೊದಲನೇ ಹುಡುಗಿ ಸಾಧನೆ ಮಾಡಿರೋದ್ರಲ್ಲಿ. ಬಟ್ ಓದ್ಸೋದು ಇವತ್ತು ಸಿಂಗಲ್ ಪೇರೆಂಟ್ಸ್ ಮಕ್ಳು ಓದ್ಸೋದೇ ತುಂಬಾ ಕಷ್ಟ. ಈ ನಮ್ಮ ಹುಡುಗಿ ಅಂತ ಏನ್ ಶ್ರೀಮಂತರ ಮನೆ ಹುಡುಗಿ ಏನಲ್ಲ. ಬಟ್ ಬಡತನದಲ್ಲೇ ಹುಟ್ಟಿ ಬಡತನದ ನೋವು ಏನು ಅನ್ನೋದನ್ನ ಚೆನ್ನಾಗಿ ಅರಗಿಸ್ಕೊಂಡಿರುವಂತಹ ಮಗಳು. ಬಡತನದಲ್ಲಿ ಇಷ್ಟು ಇವಳು ಅಚೀವ್ಮೆಂಟ್ ಮಾಡಿದಾಳೆ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಆದಂತ ವಿಷಯನೇ. ಬಟ್ ಇವಳು ಏನ್ ಮಕ್ಳು ಹುಟ್ಟಿದಾವೆ, ಓದ್ತವೆ, ಬೆಳಿತವೆ ಅಷ್ಟನ್ ಮಾತ್ರ ಅನ್ಕೊಂಡಿದ್ವಿ. ಬಟ್ ಇವಳು ಹೆಸರು ತಕ್ಕಾಗೆ ಕೀರ್ತಿ ತರುವಂತ ಕೆಲ್ಸನ ಮಾಡಿದಾಳೆ. ಕೀರ್ತಿಯನ್ನ ಹೆಸರಿಗೆ ಕೀರ್ತಿ ತರುವಂತಹ